ಶಿವಮೊಗ್ಗದ ಕಾಳಿ ನದಿಯಿಂದ ಲಾರಿಯನ್ನ ಮೇಲೆತ್ತುವಂತಹ ರಕ್ಷಣಾ ಕಾರ್ಯ ನಡೀತಾ ಇದೆ, ಬಿರುಸಾಗಿ ನಡೀತಾ ಇದೆ. ಈಶ್ವರ್ ಮಲ್ಪೆ, ಮುಳುಗು ತಜ್ಞ ಈಶ್ವರ್ ಮಲ್ಪೆ ಮತ್ತವರ ತಂಡದಿಂದ ಈ ಒಂದು ಕಾರ್ಯ ನಡೀತಾ ಇರತಕ್ಕಂಥದ್ದು. ಹಳೆಯ ಸೇತುವೆ ಮುರಿದು ಲಾರಿ ಸಿಕ್ಕಾಪಟ್ಟೆ ಮಳೆ ಪ್ರವಾಹದಿಂದಾಗಿ ನದಿಗೆ ಬಿದ್ದಿದ್ದ ಲಾರಿ ಸದಾಶಿವಗಡ ಹತ್ರ ಕಾಳಿ ನದಿ ಮಧ್ಯದಲ್ಲಿ ಈಗ ಕಾರ್ಯಾಚರಣೆ ನಡೀತಾ ಇದೆ. ಮುಳುಗು ತಜ್ಞ ಈಶ್ವರ್ ಮಲ್ಪೆ ತಂಡದಿಂದ ಕಾರ್ಯಾಚರಣೆ ನಡೆದಿದೆ. ಲಾರಿಗೆ ರೋಪ್ ಅಳವಡಿಸಿ ಅದನ್ನ ತೆರವು ಮಾಡೋದಕ್ಕೆ ಅಂದ್ರೆ ವಾಪಸ್ ದಡಕ್ಕೆ ತರೋದಕ್ಕೆ ಹರಸಾಹಸ ಮಾಡ್ತಾ ಇದ್ದಾರೆ. ನದಿಯ ಮಧ್ಯ ಭಾಗದಿಂದಲೇ ನಿಮ್ಮ ರಿಪಬ್ಲಿಕ್ ಕನ್ನಡ ಇಡೀ ಕಾರ್ಯಾಚರಣೆಯನ್ನ ನಿಮಗೋಸ್ಕರ ದೃಶ್ಯ ಸಹಿತ ತರ್ತಾ ಇದೆ. ರೈಟ್, ಇಡೀ ಕಾರ್ಯಾಚರಣೆ ಹೇಗೆ ನಡೀತಾ ಇದೆ ಅನ್ನೋದ್ರ ಬಗ್ಗೆ ನಮಗೆ ಇನ್ನಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ನಾಗೇಂದ್ರ ಬಾಬು ಕನೆಕ್ಟ್ ಆಗಿದ್ದಾರೆ. ನಾಗೇಂದ್ರ ಬಾಬು, ನೀವು ಅಲ್ಲಿ ನದಿ ಮಧ್ಯದಲ್ಲೆಲ್ಲ ಹೋಗಿ ಆ ಇಡೀ ಕಾರ್ಯಾಚರಣೆಯ ಇಂಚಿಂಚು ದೃಶ್ಯವನ್ನ ಸೆರೆ ಹಿಡಿದು ಕಳಿಸಿದ್ರಿ. ಒಟ್ಟು ಕಾರ್ಯಾಚರಣೆ ಎಷ್ಟು ಚಾಲೆಂಜಿಂಗ್ ಆಗಿ ಇತ್ತು, ಇದೆ, ಈಗ ಹೇಗೆ ನಡೀತಾ ಇದೆ? ಶ್ರೀಲಕ್ಷ್ಮಿ, ನೋಡಿ, ಈಗಷ್ಟೇ ಪ್ರಮುಖವಾಗಿ ಈಶ್ವರ್ ಮಲ್ಪೆ ತಂಡ ಜೊತೆಗೆ IRB ಇಲ್ಲಿನ ತಂಡ ಒಂದಷ್ಟು ಪ್ಲಾನಿಂಗ್ ಅನ್ನ ಮಾಡಿ ಪ್ರಮುಖವಾಗಿ ಕರೆಂಟ್ನ ಒಂದು ಕರೆಂಟ್ ವೈರನ್ನು ಕಟ್ ಮಾಡುವಂಥ ಕೆಲಸಕ್ಕೆ ಮುಂದಾಗಿದ್ರು. ಪ್ರಮುಖವಾಗಿ ಈಗ ನಾವು ನೋಡುವುದಲ್ಲಿ ಆಲ್ರೆಡಿ ಆ ಲಾರಿಯನ್ನು ಎಳೆಯುವಂಥ ಕೆಲಸ ಈಗ ಆರಂಭ ಆಗಿದೆ ಶ್ರೀಲಕ್ಷ್ಮಿ. ಯಾಕೆ ಅಂತಾರೆ ನೋಡಿ, ಈಗ ಅವಾಗಲೇ ನಮಗೆ ಆ ಲಾರಿ ಮೇಲ್ಭಾಗದಲ್ಲಿ ಕಾಣಿಸ್ತಾ ಇತ್ತು, ಆದರೆ ಈಗ ಆ ಲಾರಿ ಕಾಣಿಸ್ತಾ ಇಲ್ಲ. ಯಾಕೆ ಅಂತಂದರೆ ಆ ಲಾರಿ ಕೂತಿದ್ದು ಒಂದು ವಿದ್ಯುತ್ನ ಒಂದು ಕೇಬಲ್ನ ಮೇಲ್ಭಾಗದಲ್ಲಿ. ಆ ಒಂದು ವಿದ್ಯುತ್ ಕೇಬಲನ್ನು ಕಟ್ ಮಾಡುವ ಸಲುವಾಗಿ ವಿದ್ಯುತ್ ಸಿಬ್ಬಂದಿಗಳನ್ನು ಕರೆದುಕೊಂಡು ಬಂದು ಅದನ್ನು ಆಕ್ಸಲ್ ಬ್ಲೇಡ್ನ ಮೂಲಕ ಕಟ್ ಮಾಡಿಸುವಂಥ ಕೆಲಸವನ್ನು ಕೂಡ ಮಾಡಲಾಯಿತು. ಸುಮಾರು ಅರ್ಧ ಗಂಟೆಗಳ ಕಾಲಾವಕಾಶವನ್ನು ತೆಗೆದುಕೊಂಡು ಅದನ್ನು ಕಟ್ ಮಾಡ್ತಾ ಇದ್ದಂತೆ ಲಾರಿಯ ಒಂದು ಸಪೋರ್ಟ್ ಯಾವ ರೀತಿಯಾಗಿ ನಿಂತಿತ್ತಲ್ಲ ನದಿಯಲ್ಲಿ, ಅದು ಈ ಕಡೆ ಈಗ ಅದು ಕೆಳಗೆ ಬೀಳುವಂಥ ಕೆಲಸ ಕೂಡ ಆಗಿದೆ. ಈಗ ನಮಗೆ ಲಾರಿ ನೋಡೋದಕ್ಕೆ ಸಿಗ್ತಾ ಇಲ್ಲ. ಯಾಕೆ ಅಂತಂದರೆ ಲಾರಿಯನ್ನು ಕೆಳಭಾಗದಿಂದಲೇ ಈಗ ಎಳೆಯುವಂಥ ಕೆಲಸವನ್ನು ಮಾಡಿದ್ದಾರೆ. ಈಗ ಲಾರಿಯನ್ನು ಎಳೆಯುವಂಥ ನೋಡಿ, ಅಲ್ಲಿ 4 ಕ್ರೇನ್ಗಳು ಅಲ್ಲಿ ನಾವು ದಡದ ಮೇಲೆ ನಾವು ನೋಡ್ತಾ ಇದ್ದೀವಿ. 4 ಕ್ರೇನ್ಗಳನ್ನು ಇರಿಸಲಾಗಿದೆ. ಆ 4 ಕ್ರೇನ್ಗಳ ಮೂಲಕ ಅದನ್ನು ಎಳೆಯುವಂಥ ಕೆಲಸವೂ ಕೂಡ ಆಗ್ತಾ ಇದೆ. ನೋಡಿ, ಹೊಸ ಸೇತುವೆಯ ಪಕ್ಕದಲ್ಲೇ ಇರುವಂಥ ಹಳೆಯ ಸೇತುವೆಯ ಕೆಳಭಾಗದಲ್ಲಿ ಅದು ಬಿದ್ದಿತ್ತು ಲಾರಿ. ಆ ಲಾರಿ ನಮಗೆ ಅಲ್ಲಿಗೆ ಹೋದಾಗ ಅಲ್ಲಿಂದ ರಿಪೋರ್ಟನ್ನು ಮಾಡುವಂಥ ಸಂದರ್ಭದಲ್ಲಿ ಲಾರಿ ಮೇಲ್ಗಡೆ ಕಾಣೋದಕ್ಕೆ ಸಿಗ್ತಾ ಇತ್ತು, ಆದರೆ ಈಗ ಲಾರಿ ಕಾಣೋದಕ್ಕೆ ಸಿಗ್ತಾ ಇಲ್ಲ. ಕಾರಣ ಇಷ್ಟೇ, ಅಲ್ಲೊಂದು ಕಂಬಿಯ ಮೇಲೆ ಅಂದರೆ ಒಂದು ದೊಡ್ಡದಾದಂಥ ವೈರ್ನ ಮೇಲೆ ಅದು ಸಪೋರ್ಟಿವ್ ಆಗಿ ನಿಂತಿತ್ತು. ಆ ವೈರನ್ನು ಕಟ್ ಮಾಡಿದ್ರೆ ಮಾತ್ರ ಲಾರಿಯನ್ನು ಎಳೆಯೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಲಾಗಿತ್ತು. ಹಾಗಾಗಿ ಈಗ ಪ್ರಮುಖವಾಗಿ ಶ್ರೀಲಕ್ಷ್ಮಿ ಆ ಒಂದು ವೈರನ್ನು ಕಟ್ ಮಾಡಿ ಈಗ ಲಾರಿಯನ್ನು ಎಳೆಯುವಂಥ ಕೆಲಸಗಳು ಕೂಡ ಆಗಿದೆ. ಈಗ ಆ ಒಂದು ದಡಕ್ಕೆ ಇನ್ನೇನು ಸ್ವಲ್ಪದರಲ್ಲೇ ಆ ಒಂದು ಲಾರಿಯನ್ನು ಕೂಡ ಎಳೆದುಕೊಂಡು ಹೋಗುವಂಥ ಕೆಲಸಗಳು ಆಗ್ತದೆ. 4 ಕ್ರೇನ್ಗಳ ಮೂಲಕ ಎಳೆಯೋದು ಬಹಳಷ್ಟು ಕಷ್ಟಕರ. ಅಷ್ಟೇ ಅಲ್ಲದೆ ನೋಡಿ, ಬೆಳಗ್ಗೆಯಿಂದಲೂ ಕೂಡ ಸಾಕಷ್ಟು ಹರಸಾಹಸವನ್ನು ಪಟ್ಟು ಆ ಲಾರಿಯ ಎರಡೂ ಭಾಗಕ್ಕೆ ಕೂಡ ಆ ಒಂದು ಕಬ್ಬಿಣದ ರೋಪೆಯನ್ನು ಕಟ್ಟ ಹಾಕುವ ಮೂಲಕ, ಜೊತೆಗೆ ಪ್ರಮುಖವಾಗಿ ಅದನ್ನು ಈಶ್ವರ್ ಮಲ್ಪೆ ತಂಡ ಕೆಳಭಾಗಕ್ಕೆ ಹೋಗಿ ಲಾರಿಯ ಚಾಸಿಯ ಸುತ್ತಲೂ ಕೂಡ ಅದನ್ನು ಕಬ್ಬಿಣದ ರೋಪೆಯನ್ನು ಆ ಮೂಲಕ ಕಟ್ಟುವಂಥ ಕೆಲಸವನ್ನು ಮಾಡಿದ್ರು. ಅದಾದ ಬಳಿಕ ಅವ್ರು ಹೇಳಿದ್ರು, ನಾವು ಎಷ್ಟೇ ಕಷ್ಟಪಟ್ಟು ರೋಪೆಯನ್ನು ಕಟ್ತೀವಿ, ಆದರೆ ಅದನ್ನು ಎಳಿಬೇಕು ಅಂತಂದರೆ ಅಲ್ಲಿರುವಂಥ ಕೇಬಲ್ಗಳನ್ನು ಕಟ್ ಮಾಡಲೇಬೇಕಾದಂಥ ಅನಿವಾರ್ಯತೆ ಇದ್ದೇ ಇದೆ ಅಂತೇಳಿ. ಸೊ ಈಗ ಹಾಗಾಗಿ ಆ ಒಂದು ಕಾರಣಕ್ಕೋಸ್ಕರ ಈಗ ಪ್ರಮುಖವಾಗಿ ಆ ಒಂದು ಲಾರಿಯನ್ನು ಎಳೆಯುವಂಥ ಕೆಲಸಗಳು ಕೂಡ ಪ್ರಮುಖವಾಗಿ ನೋಡಿ, ಈಗ ಲಾರಿಯನ್ನು ಎಳಿತಾ ಇರುವಂಥ ದೃಶ್ಯವನ್ನು ಕೂಡ ನಾವು ಗಮನಿಸ್ಬೋದು. ಇಲ್ಲಿ ಕರಾವಳಿ ಕೋಸ್ಟಲ್ ಗಾರ್ಡ್ ಪೊಲೀಸರು ಇದ್ದಾರೆ. ಆ ಪೊಲೀಸರು ಕೂಡ ಈಗ ಇಲ್ಲಿ ಇದ್ದು ಅದನ್ನು ಮಾನಿಟರಿಂಗ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನೋಡಿ, ಈಗ ನನ್ನ ಹಿಂಬದಿಯಲ್ಲಿ ನೋಡಿ, ಅಲ್ಲಿ ಆ ಭಾಗದಲ್ಲಿ ಅಲ್ಲಿ ಪ್ರಮುಖವಾಗಿ ಲಾರಿ ಇತ್ತು. ಲಾರಿಯನ್ನು ಈಗ ಎಳೆಯುವಂಥ ಕೆಲಸಗಳಾಗ್ತದೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ಲಾರಿಯನ್ನು ದಡಕ್ಕೆ ಎಳೆದುಕೊಂಡು ಬರುವಂತಹ ಸಾಧ್ಯತೆಗಳು ಇಲ್ಲಿ ದಟ್ಟವಾಗಿ ಕಂಡು ಬರ್ತಾ ಇದೆ ಶ್ರೀಲಕ್ಷ್ಮಿ. ಒಂದು ವೇಳೆ ಏನಾದರೂ ಅಲ್ಲಿ ಲಾರಿಯನ್ನು ಎಳೆಯುವಂಥ ಸಂದರ್ಭದಲ್ಲಿ ರೋಪ್ಗಳೇನಾದ್ರು ಕಟ್ ಆಗಿದ್ದೆ ಆದರೆ
ಬಹಳ ಕಷ್ಟ ಆಗುತ್ತೆ. ಯಾಕೆಂತಂದ್ರೆ ಈ ಒಂದು ಆಳ ಇದೆಯಲ್ಲ 40 ಅಡಿ ಆಳ ಇರುವಂಥದ್ದು. ಹಾಗಾಗಿ ಇವತ್ತು ನೀರು ಸ್ವಲ್ಪ ತಟಸ್ಥವಾಗಿರುವಂಥ ಹಿನ್ನೆಲೆಯಲ್ಲಿ ನೀರಿನ ವೇಗವು ಕೂಡ ಸ್ವಲ್ಪ ಸಪೋರ್ಟಿಂಗ್ ಆಗಿರುವಂಥ ಹಿನ್ನೆಲೆಯಲ್ಲಿ ಲಾರಿಯನ್ನು ಆದಷ್ಟು ಬೇಗ ಮೇಲಕ್ಕೆ ಎಳೆಯುವಂಥ ಕೆಲಸಕ್ಕೆ ಈಗ ಮುಂದಾಗಿದ್ದಾರೆ. ನಮ್ಮ ಕ್ಯಾಮರಾಮನ್ ಈಗ ಆ ಭಾಗದಲ್ಲಿ ದೃಶ್ಯಗಳನ್ನು ತೋರಿಸುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ನೋಡಿ, ಈಗ ಲಾರಿಯನ್ನು ಇನ್ನು ಅರ್ಧ ಗಂಟೆಯಲ್ಲಿ ಆ ಭಾಗಕ್ಕೆ ಎಳೆಯುವಂಥ ಸಾಧ್ಯತೆಗಳು, ದಡದಲ್ಲಿ ಆ ಲಾರಿಯನ್ನ ತರುವಂತ ಕೆಲಸವನ್ನ ಈಗ ಮಾಡಲಾಗುತ್ತೆ. IRB ಅವರು ಇದ್ದಾರೆ, ಅರುಣ್ ಅವರು, ಅವ್ರನ್ನೂ ಕೂಡ ನಾವು ಮಾತಾಡ್ತಾ ಇದ್ವಿ. ಇದು ಎಷ್ಟು ಕಷ್ಟಕರವಾಗಿದೆ ಅಂತೇಳಿ. ಬಹಳಷ್ಟು ಕಷ್ಟಕರ ಇದೆ. ಯಾಕೆಂತಂದ್ರೆ ಈ ಕಾಳಿ ನದಿಯಲ್ಲಿ ಈ ಹಿಂದೆ ಕೂಡ 2018ರಲ್ಲೋ 17ರ ಸಂದರ್ಭದಲ್ಲಿ ಸಾಕಷ್ಟು ಜನ ಮೃತಪಟ್ಟಿದ್ರು. ಹಾಗಾಗಿ ಇಲ್ಲಿ ಡೇಂಜರಸ್ ಆಗಿರುವಂತ ಹಿನ್ನೆಲೆಯಲ್ಲಿ ಕಾರ್ಯಾಚರಣೆಯನ್ನ ಈಗ ಸ್ಪೀಡ್ ಮಾಡಲಾಗಿದೆ. ಲಾರಿಯನ್ನು ಕೆಲವೇ ಕ್ಷಣಗಳಲ್ಲಿ ಎಳೆಯುವಂತ ಕೆಲಸವನ್ನ ಕೂಡ ಮಾಡಲಾಗುತ್ತೆ. ಥ್ಯಾಂಕ್ ಯು ನಾಗೇಂದ್ರ ಬಾಬು ಡೀಟೇಲ್ಸ್ಗಾಗಿ. ಟಿಬಿ ಡ್ಯಾಮ್ನ 19ನೇ ಕ್ರಸ್ಟ್ ಗೇಟ್ ಡ್ಯಾಮೇಜ್ ಆಗಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಿಂದಾಲ್ ಈಗ ಕ್ರಸ್ಟ್ ಗೇಟ್ ಬಂದಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕ್ರಸ್ಟ್ ಗೇಟ್ ಅನ್ನು ಅಳವಡಿಸುವಂತಹ ಕೆಲಸ ನಡೆಯುತ್ತೆ. ಸ್ಪಾಟ್ ಲಾಗ್ ಅಳವಡಿಸೋದಕ್ಕೆ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಯನ್ನ ಈಗ ಅಲ್ಲಿ ಮಾಡಿಕೊಳ್ಳಲಾಗಿದೆ. ಈ ಸಂದರ್ಭದಲ್ಲಿ ತಜ್ಞರು ಹೇಳ್ತಾ ಇರೋದು, ಯಾರು ಕೂಡ ಈ ಸಂದರ್ಭದಲ್ಲಿ ಇರಬಾರ್ದು, ಎಲ್ಲರನ್ನ ಸುರಕ್ಷಿತ ಸ್ಥಳಕ್ಕೆ ಕಳಿಸಿ ಅಂತ. ಈ ಹಿನ್ನೆಲೆ ಅಲ್ಲಿರುವಂತಹ ಸಾರ್ವಜನಿಕರು ಯಾರೆಲ್ಲ ಆಗಮಿಸಿದ್ದಾರೆ ಅವ್ರನ್ನ ಸುರಕ್ಷಿತ ಸ್ಥಳಕ್ಕೆ ಮುನ್ನೆಚ್ಚರಿಕೆಯಾಗಿ ಪೊಲೀಸರು ಕಳಿಸ್ತಿದ್ದಾರೆ. ಯಾರು ಕೂಡ ಇರಬಾರ್ದು ಅಂತ ಡ್ಯಾಮ್ನ ತಜ್ಞ ಕನ್ನಯ್ಯ ಸೂಚನೆ ಕೊಟ್ಟಿರುವ ಹಿನ್ನೆಲೆ, ಅಧಿಕಾರಿಗಳು ಸಚಿವರು ಇರಬಾರ್ದು ಅಂತ ಸೂಚನೆ ಇರುವ ಹಿನ್ನೆಲೆ ಎಲ್ಲರನ್ನೂ ಕೂಡ ಅಲ್ಲಿಂದ ಕಳಿಸಲಾಗ್ತಾ ಇದೆ. ನೋಡಿ, ತಾವೀಗ ದೃಶ್ಯಗಳಲ್ಲಿ ಗಮನಿಸ್ತಾ ಇರುವಂಥದ್ದು ಈಗಾಗಲೇ ಬಳ್ಳಾರಿಯ ಜಿಂದಾಲ್ ಕಂಪನಿಯಿಂದ ಏನು ಕ್ರಸ್ಟ್ ಗೇಟ್ ಬಂದಿದೆ, ಜಲಾಶಯದ ಕ್ರಸ್ಟ್ ಗೇಟ್ಗೆ ಸ್ಪಾಟ್ ಲಾಗ್ ಅಳವಡಿಸ್ತಾ ಇರುವಂತಹ ಕಾರ್ಯ ಆರಂಭ ಆಗಿರೋ ದೃಶ್ಯಗಳನ್ನು ಕೂಡ ತಾವು ಈಗ ಗಮನಿಸ್ತಾ ಇದ್ದೀರಿ. ಈಗಾಗಲೇ ತಜ್ಞರು ಅಳವಡಿಕೆ ಕಾರ್ಯಕ್ಕೆ ಮುಂದಾಗಿದ್ದಾರೆ. ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ವಿಜಯನಗರ ಪ್ರತಿನಿಧಿ ಸುರೇಶ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುರೇಶ್, ಗಮನಿಸ್ತಾ ಇದ್ದೀವಿ ಈಗಾಗಲೇ ಸ್ಪಾಟ್ ಲಾಗ್ ಅಳವಡಿಕೆ ಕಾರ್ಯ ಆರಂಭ ಆಗಿರೋದು. ಇದಾದ ನಂತರ ಯಾವ ರೀತಿಯ ರಿಲೀಫ್ ಸಿಗುತ್ತೆ, ಏನೆಲ್ಲ ಕೆಲಸ ಅಲ್ಲಿ ನಡೀತಾ ಇದೆ ಸದ್ಯಕ್ಕೆ? ಖಂಡಿತ ಶ್ರೀಪಾದ್, ಈಗಾಗಲೇ ಸ್ಪಾಟ್ ಲಾಗ್ ಅಳವಡಿಕೆ ಕಾರ್ಯಕ್ಕೆ ತಜ್ಞರ ತಂಡ ಮುಂದಾಗಿದೆ ಅಂತ ಹೇಳ್ಬೋದು. ಗಮನಿಸ್ಬೋದು, ನಾವು ಕ್ರಸ್ಟ್ ಗೇಟ್ 19ರ ನೇರ ಭಾಗದಲ್ಲಿದ್ದೇವೆ. ಈ ನೇರ ಭಾಗದಿಂದ ನಾವು ದೃಶ್ಯಾವಳಿಗಳನ್ನು ತೋರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇವೆ. ಒಂದು ದೊಡ್ಡದಾದಂಥ ಕ್ರೇನ್ ಕಾಣ್ತಾ ಇದೆ. ಆ ಕ್ರೇನ್ನ ಮೂಲಕ ಈ ಒಂದು 60 ಅಡಿ ಉದ್ದ ಮತ್ತು 4 ಅಡಿ ಎತ್ತರದ ಸ್ಪಾಟ್ ಲಾಗನ್ನು ಇಲ್ಲಿ ಇಳಿಸ್ತಕ್ಕಂಥ ಕೆಲಸಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಲಾಗಿದೆ. ಬೆಳಗ್ಗೆ ಅಷ್ಟೇ ಬಳ್ಳಾರಿಯ ಜಿಂದಾಲ್ನಿಂದ ಈ ಸ್ಪಾಟ್ ಲಾಗ್ ಬಂದಿರತಕ್ಕಂಥದ್ದು. ಸ್ಪಾಟ್ ಲಾಗನ್ನು ಕೂಡಿಸಿದ ನಂತರ ಅದು ಯಶಸ್ವಿ ಆಯಿತು ಅಂತೇಳಿ ಹೇಳೋದಾದರೆ, ಇನ್ನೂ 5 ಎಲಿಮೆಂಟ್ಗಳನ್ನು ಕೂಡಿಸ್ತಕ್ಕಂಥ ಕಾರ್ಯಕ್ಕೆ ತಜ್ಞರ ತಂಡ ಮುಂದಾಗ್ತದೆ ಅಂತಲೇ ಹೇಳ್ಬೋದು. ಬಹುಶಃ